ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಗಳಿಂದ ವಸತಿ ಶಾಲೆಗಳಂತ ಏನ್ ಕರಿತೀವಿ, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಆಗಿರ್ಬೋದು, 1045 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. CTET ಮತ್ತೆ ಸೆಂಟ್ರಲ್ TET ಪಾಸ್ ಆಗಿರ್ಬೇಕಾ, ಡೀಟೇಲ್ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಯಾವಾಗ ಎಕ್ಸಾಮ್ ಆಗ್ಬೋದು ಅಪ್ರಾಕ್ಸಿಮೇಟ್ಲಿ ತಿಳ್ಕೊಳ್ಳೋಣ. ಯಾವ ಯಾವ ಪೋಸ್ಟ್ಗಳಿದೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದು ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ. ಫಸ್ಟ್ ನಾವು ಇಲ್ಲಿ ನೋಡೋದಾದ್ರೆ RPC ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ಗೆ 767 ಪೋಸ್ಟ್ ಇದೆ, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಪೋಸ್ಟ್ಗಳು ಸೇರಿ 42 ಬ್ಯಾಕ್ಲಾಗ್ ಪೋಸ್ಟ್ ಇದೆ. ಅಲ್ಲಿ ಕನ್ನಡ ಶಿಕ್ಷಕರಿಗೆ 103 ಪೋಸ್ಟ್ ಇದೆ, ಆಂಗ್ಲ ಶಿಕ್ಷಕರಿಗೆ 108 ಇದೆ, ಹಿಂದಿ ಭಾಷಾ ಶಿಕ್ಷಕರಿಗೆ 50 ಇದೆ. ದಿಸ್ ಇಸ್ ನಾರ್ಮಲ್, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಸೇರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಗಣಿತ ಶಿಕ್ಷಕರು 103 ಇದೆ. ಓಕೆ, ಸಮಾಜ ವಿಜ್ಞಾನ ಶಿಕ್ಷಕರು 154 ಇದೆ, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಕರು 81. ಅದೇ ತರ ಹೈದರಾಬಾದ್ ಕರ್ನಾಟಕಕ್ಕೆ ನೋಡೋದಾದ್ರೆ 320 ಪೋಸ್ಟ್ ಇದೆ ಸ್ನೇಹಿತರೆ. ಇದರಲ್ಲಿ 2 ಎಕ್ಸ್ಟ್ರಾ ಇದೆ. ಪದವೀಧರ ಚಿತ್ರಕಲಾ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 2 ಎಕ್ಸ್ಟ್ರಾ ಇದರಲ್ಲಿ ಹಾಕಿದ್ದಾರೆ. ಇದರಲ್ಲಿ ಗಣಕಯಂತ್ರ ಇಲ್ಲ, ಅಂದ್ರೆ ಕಂಪ್ಯೂಟರ್ ಶಿಕ್ಷಕರಿಲ್ಲ ಇದರಲ್ಲಿ ಕಂಪ್ಯೂಟರ್ ಶಿಕ್ಷಕರಿದ್ದಾರೆ RPC ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ. ಬಟ್ ಇಲ್ಲಿ ಚಿತ್ರಕಲಾ ಶಿಕ್ಷಕರಿಲ್ಲ. ಸೊ ಇದೆರಡು ಡಿಫ್ರೆನ್ಸ್ ಏನೋ ಪೋಸ್ಟ್ಗಳು ಹೈದರಾಬಾದ್ ಮತ್ತೆ ನಾನ್ ಹೈದರಾಬಾದ್. ಇದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈ 62 ಪೋಸ್ಟ್ಗಳು ಹುದ್ದೆಗಳ ವರ್ಗೀಕರಣ ಕೇಳ್ತೀರಿ. ಈಗ ಹುದ್ದೆಗಳ ವರ್ಗೀಕರಣ, ಹುದ್ದೆಗಳ ವರ್ಗೀಕರಣ ಇಲ್ಲಿ ಪ್ರತಿಯೊಂದು ಪೋಸ್ಟ್ಗೂ ಮತ್ತೆ ಇಲ್ಲಿ 9 ಪೋಸ್ಟ್ಸ್ ಇದೆ. RPC 8 ಇದೆ. ಓಕೆ, ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತಾ ಹೋದ್ರೆ ತುಂಬಾ ಲೆಂತ್ ಆಗುತ್ತೆ. ಸೊ ಈ ಒಂದು ಸಪರೇಟ್ ಇದಕ್ಕೆ ಹುದ್ದೆಗಳ ವರ್ಗೀಕರಣ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದೆ ಹೈದರಾಬಾದ್ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕದ್ದು 62 ಪೋಸ್ಟ್ಗಳಿಗೆ ಯಾವ ಕ್ಯಾಟಗರಿಗೆ ಯಾವ ಸೀಟ್ಸ್ ಇದೆ, ಹೆಂಗ್ ಹಂಚಿಕೆ ಮಾಡಿದ್ದಾರೆ, ಇದೆಲ್ಲ ನಾನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, 2 PDF ಗಳ ಅದ್ರದ್ದು ಹಾಕಿರ್ತೀನಿ, ಅಥವಾ ನೀವು KE ವೆಬ್ಸೈಟ್ ಅಲ್ಲಿ ಸಿಗುತ್ತೆ ತಗೋಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಮಾಡೋ ಲಿಂಕು ಇನ್ನೂ ಆಕ್ಟಿವ್ ಆಗಿಲ್ಲ, ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲೇ ಒಂದು ಇಂಪಾರ್ಟೆಂಟ್ ನಿಮಗೆ ನ್ಯೂಸ್ ತಗೊಂಡಿದ್ದೀನಿ. ಏನಪ್ಪಾ, ಇಲ್ಲಿ 1 ರಿಂದ 6 ಅಂದ್ರೆ ಕನ್ನಡ ಭಾಷೆಯಿಂದ ಸಮಾಜ ವಿಜ್ಞಾನ, ಇಲ್ಲೂ ಅಷ್ಟೇ ಕನ್ನಡ ಭಾಷೆಯಿಂದ ಸಮಾಜ ವಿಜ್ಞಾನ, ಗಣಕಯಂತ್ರ, ದೈಹಿಕ ಶಿಕ್ಷಕರು ಬಿಟ್ಬಿಡಿ, ಇಲ್ಲೂ ಕೂಡ ಪದವೀಧರ ದೈಹಿಕ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು, ಇದಿಷ್ಟು ಬಿಟ್ರೆ ಇನ್ನೆಲ್ಲಾ ಪೋಸ್ಟ್ಗಳಿಗೂ ನೀವು TET ಪಾಸ್ ಆಗಿರ್ಬೇಕು. TET ಪತ್ರಿಕೆ 2 ಏನಿದೆ ನಮ್ಮ ಕರ್ನಾಟಕ ಮಾಡ್ತಕ್ಕಂಥದ್ದು ಮತ್ತೆ ಕೇಂದ್ರ ಮಾಡ್ತಕ್ಕಂಥ ಸೆಂಟ್ರಲ್ TET ಅರ್ಹತಾ ಪರೀಕ್ಷೆ ಏನಿದೆ ಅದರಲ್ಲಿ ಅರ್ಹತೆ ಹೊಂದಿರಬೇಕು. ಓಕೆ, ಆಯ್ತಾ? ಅಂದ್ರೆ ಇಲ್ಲೇನು ಹೇಳಿದ್ದಾನೆ, ಕರ್ನಾಟಕ ಪ್ರಾಥಮಿಕ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯ TET ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ಸೊ ಅದರಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಲ್ಲಿ ಅರ್ಹತೆ ಹೊಂದಿದ್ರೆ ಅವರು ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ. ಇದು ಲಾಸ್ಟ್ ಅಲ್ಲಿ ಹೇಳ್ಬೇಕಾಯ್ತು, ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ. ಇನ್ನು ಏನೇನು ಪಾಸ್ ಇರಬೇಕು ಅಥವಾ ಏನೇನು ಅವ್ರ ಕ್ವಾಲಿಫಿಕೇಶನ್ ಅಂತ ನೋಡೋದಾದ್ರೆ, ಕನ್ನಡ ಭಾಷಾ ಶಿಕ್ಷಕರಿಗೆ ಕನ್ನಡ ಭಾಷೆ 1 ಓದಿರ್ಬೇಕು ಕಲಾ ವಿಭಾಗದಲ್ಲಿ. ಓಕೆ, ಡಿಗ್ರಿ ಸ್ನಾತಕ ಪದವಿಯಲ್ಲಿ ಪಡೆದಿರಬೇಕು, ಅಥವಾ ಬೆಂಗಳೂರು ಕರ್ನಾಟಕ ಪರೀಕ್ಷಾ ಮಂಡಳಿ, ರಾಜ್ಯ ಪ್ರೌಢ ಶಿಕ್ಷಾ ಮಂಡಳಿ ಇವರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ ಉತ್ತೀರ್ಣರಾಗಿರ್ಬೇಕು, ಇವೆರಡರಲ್ಲಿ ಒಂದು. ಮತ್ತೆ ಕನ್ನಡ BEd ಆಗಿರ್ಬೇಕು, BEd ಇನ್ ಕನ್ನಡ ಇದು ಆಗಿರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐದರ್ ಆರ್ಟ್ಸ್ ನೀವು ಓದಿ ಅದರಲ್ಲಿ ಕನ್ನಡ 1 ಸಬ್ಜೆಕ್ಟ್ ತಗೊಂಡು ಓದಿದ್ರೆ ಮತ್ತೆ BEd ಮಾಡಿರ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಅಭ್ಯರ್ಥಿ ಸ್ನಾತಕ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯವಾಗಿ ಅಭ್ಯಾಸದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಈಗ ನಾನು ಬ್ಯಾಚುಲರ್ ಡಿಗ್ರಿ ಮಾಡಿದ್ದೀನಿ ಸರ್, ಕನ್ನಡ ಅದ್ರಲ್ಲಿ ತಗೊಂಡಿಲ್ಲ, ಬಟ್ ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ಪದವಿ ಏನಿದೆ, ಓಕೆ, ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿದ್ದೀನಿ. ಸೊ ಅವರು ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿಲ್ಲ? ಫೈನ್ ಸರ್. ಇನ್ನು ಆಂಗ್ಲ ಭಾಷೆಗೆ ಬಂದ್ರೆ ಅಗೇನ್ ಸೇಮ್ ಸರ್, ಇಲ್ಲೂ ಕೂಡ ಆರ್ಟ್ಸ್ ಅಲ್ಲಿ ಇಂಗ್ಲಿಷ್ ಯಾವ್ದಾರ ಒಂದು ತಗೊಂಡಿರಬೇಕು ನೀವು ಬ್ಯಾಚುಲರ್ಸ್ ಡಿಗ್ರಿ, ಅಥವಾ ದಕ್ಷಿಣ ಭಾರತ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲಿಷ್ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸಲ್ಲಿ ಉತ್ತೀರ್ಣರಾಗಿರ್ಬೇಕು. ಓಕೆ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಪೋಸ್ಟ್ ಗ್ರಾಜುಯೇಷನ್ ಆಫ್ ಇಂಗ್ಲಿಷ್ ಅದರಲ್ಲಿ ಉತ್ತೀರ್ಣರಾಗಿರಬೇಕು, ಮತ್ತು ಇಂಗ್ಲಿಷ್ BEd. ಓಕೆ, ಇಂಗ್ಲಿಷ್ BEd ಮಾಡಿರಬೇಕು.
ಅಗೇನ್ ನೀವು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿಲಿ ಓದಿಲ್ಲ ಇಂಗ್ಲಿಷ್ ತಗೊಂಡು ಒಂದು ಸಬ್ಜೆಕ್ಟ್ ಅಂತಂದ್ರೆ ಮಾಸ್ಟರ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ತಗೊಂಡು ಓದಿರಾ, ದಟ್ ಈಸ್ ಆಲ್ಸೋ ಫೈನ್. ಓಕೆ, ದಟ್ ಈಸ್ ಆಲ್ಸೋ ಫೈನ್. ಮತ್ತೆ ಇಲ್ಲಿ ನೀವು ಕರ್ನಾಟಕದಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಇಂಗ್ಲಿಷ್ ಶಿಕ್ಷಕರಾದ್ರೂ ಕೂಡ ನೀವು SSLC ತನಕ, ಓಕೆ, ಪದವಿ ಪೂರ್ವ ಅಥವಾ ನೀವು ಯಾವ್ದಾದ್ರು ಒಂದು ಇದರಲ್ಲಿ ಕನ್ನಡವನ್ನು ಒಂದು ಭಾಷಾವಾಗಿ ಅಭ್ಯಾಸ ಮಾಡಿರಲೇಬೇಕು. ಸೊ ಇದು ನಿಮಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್. ಫೈನ್ ಸರ್. ಇದು ಹಿಂದಿ ಭಾಷಾ ಶಿಕ್ಷಕರು ಸೇಮ್ ಹಿಂದಿ ಭಾಷೆನೂ ಒಂದು ಐಚ್ಛಿಕ ವಿಷಯವಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು. ಅಗೇನ್ ಆರ್ಟ್ಸ್ ಇನ್ ಬ್ಯಾಚುಲರ್ಸ್ ಡಿಗ್ರಿಲಿ ನೀವು ಇಂಗ್ಲಿಷ್ ಭಾಷೆಯನ್ನ, ಹಿಂದಿ ಭಾಷೆಯನ್ನ ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು. ಓಕೆ, ಅದು ಬಿಟ್ರೆ BEd ಮಾಡಿರಬೇಕು ಮತ್ತು ಬ್ಯಾಚುಲರ್ಸ್ ಆಫ್ ಎಜುಕೇಶನ್ BEd ಹಿಂದಿಲಿ ಮಾಡಿರಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಂದಿ ಭಾಷೆಯಲ್ಲಿ ಅಥವಾ ಅದಿಲ್ಲ ಅಂತಂದ್ರೆ ಏನ್ ಮಾಡೋದು ಸರ್ ಅಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರೋರು ಕೂಡ ಅಪ್ಲೈ ಮಾಡೋ. ಅಂದ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಹಿಂದಿ ತಗೊಂಡಿದ್ದೀನಿ, ಎಸ್ ವಿ ಕ್ಯಾನ್ ಅಪ್ಲೈ ಇಟ್. ಅರ್ಥ ಆಗ್ತಿದೆಯಲ್ಲ? ಹಿಂದಿ ಭಾಷಾ ಶಿಕ್ಷಕರಿಗೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕನ್ನಡ ಇಂಗ್ಲಿಷ್ ಬೇರೆ ಯಾವುದೇ ಒಂದು ಕನ್ನಡ ಒಂದು ಶಿಕ್ಷಕರು ಬಿಟ್ಟು ಹಿಂದಿ, ಇಂಗ್ಲಿಷ್, ಅದರ್ ಸೈನ್ಸ್ ಇದಕ್ಕೆಲ್ಲ ಏನಿರಲ್ಲ, ಅವರು ಕನ್ನಡವನ್ನು SSLC ಲೆವೆಲ್ ಅಲ್ಲಿ ತನಕ ಅವರು ಓದಿರ್ಲೇಬೇಕು ನೀವು ಕನ್ನಡ. ಅಥವಾ ಡಿಪ್ಲೊಮಾ ಇನ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಡಿಪ್ಲೊಮಾದಲ್ಲಿ ಏನಾದ್ರು ಮಾಡಿದ್ರೆ ಅಲ್ಲಿ ಕನ್ನಡ ಯಾವ್ದಾರು ಓದಿದ್ರು ಒಂದು ಸಬ್ಜೆಕ್ಟ್ ಆಗಿ ಅವರು ಅಪ್ಲೈ ಮಾಡಬಹುದು. ಇನ್ನು ಗಣಿತ ಶಿಕ್ಷಕರು ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಓಕೆ, ನೀವು ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್ ನ ತಗೊಂಡಿರ್ಲೇಬೇಕು. ವಿಜ್ಞಾನ ವಿಷಯ ಸ್ನಾತಕ ಅಂದ್ರೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡ್ಬೇಕಾರೆ. ಓಕೆ, ಈ ಕೆಳಕಂಡ ಯಾವುದೇ ಒಂದು ನೈಚ್ಛಿಕ ವಿಷಯ ಅಭ್ಯಸಿಸಿರಬೇಕು ಎಂದರೆ ರಸಾಯನಶಾಸ್ತ್ರ ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ವಿಜ್ಞಾನ ಪದ್ಧತಿಯನ್ನು BEd ಪದವಿ ಪಡೆದಿರಬೇಕು. ಓಕೆ, ವಿಜ್ಞಾನ ಪದ್ಧತಿ ಅಂದ್ರೆ ವಿಜ್ಞಾನದ ಸೈನ್ಸ್ ಅಲ್ಲಿ BEd ಮಾಡಿರಬೇಕು. ಸರ್. ಮತ್ತು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಅಲ್ಲಿ ಕನ್ನಡ ಒಂದು ಭಾಷೆಗೆ ಅಭ್ಯಾಸ ಮಾಡಿರಬೇಕು. ನೋಡಿ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಇದನ್ನ ಅಂದ್ರೆ ಕನ್ನಡ ಭಾಷಾ ಬಿಟ್ಟು ಆಂಗ್ಲ ಭಾಷಾ, ಹಿಂದಿ ಭಾಷಾ, ಗಣಿತ ಭಾಷೆ, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಇವ್ರಿಗೆ ಕನ್ನಡ ಒಂದು ಸಬ್ಜೆಕ್ಟ್ ಆಗಿ ಅವರು ಓದಿರ್ಲೇಬೇಕು ಅಂತ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ಈ ಪೋಸ್ಟ್ ಗಳಿದೆಯಲ್ಲ ನೋಡಿ, ಹಿಂದಿ ಬಿಡಿ, ಗಣಿತ ಬಿಡಿ, ಗಣಿತ, ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಇದೆಲ್ಲ ನಿಮಗೆ ಕನ್ನಡ ಮೀಡಿಯಂ ಅಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆರ್ಟ್ಸ್ ಇಂಗ್ಲಿಷ್ ಅಲ್ಲಿ ಓದಿನಿ ಸರ್, ನಾನು ಕಲಾ ವಿಭಾಗದಲ್ಲಿ ಓದಿನಿ, ಇಂಗ್ಲಿಷ್ ಕನ್ನಡ ಮೀಡಿಯಂ ಅಲ್ಲಿ ಓದಿನಿ. ಹಾ, ಇಂಗ್ಲಿಷ್ ಯಾಕಂದ್ರೆ ಈ ಸಬ್ಜೆಕ್ಟ್ಸ್ ನಿಮಗೆ ಈ ವಸತಿ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಕೊಟ್ಟಿ ನೋಡಿ. ವಸತಿ ಶಾಲೆಗಳು ಆಂಗ್ಲ ಮಾದರಿ ನಡೆಯುತ್ತಿರೋದ್ರಿಂದ ನೀವು ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಅವರೊಂದಿಗೆ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರನ್ನು ದೃಢೀಕರಣ ಪತ್ರವನ್ನು ಪಡೆದುಕೊಂಡು ಮೂಲ ದಾಖಲೆ ಪರಿಶೀಲನಾ ಸಮಿತಿಯಲ್ಲಿ ಹಾಜರುಪಡಿಸತಕ್ಕದ್ದು. ಅರ್ಥ ಆಗ್ತಿದೆಯಲ್ಲ? ಸೋಷಿಯಲ್ ಸೈನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಸಮಾಜ ವಿಜ್ಞಾನ ಶಿಕ್ಷಕರು ನೀವು ಇಂಗ್ಲಿಷ್ ಅಲ್ಲಿ ಮಾಡಿರ್ಬೇಕು. ಇನ್ನು ಗಣಕಯಂತ್ರ ಅಂದ ತಕ್ಷಣ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ನೀವು ಡಿಗ್ರಿ ಮಾಡಿದ್ರೆ ಓಕೆ, ಗಣಕ ವಿಭಾಗ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡಿದ್ರು ಓಕೆ, ಅಥವಾ BSc ಒಂದು ಕಂಪ್ಯೂಟರ್ನ ತಗೊಂಡು ಓದಿದ್ರು ಓಕೆ, ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಅಥವಾ SSLC ಅಲ್ಲಿ ಕನ್ನಡ ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು. ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕನ್ನಡ ಸಾಹಿತ್ಯ ಪರಿಷತ್ ಇವರು ನಡೆಸುವ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ ಅನ್ನು ಉತ್ತೀರ್ಣರಾಗಿರಬೇಕು. ಈಗೇನ್ ಯಾಕೆ ಹೇಳಿ, ಇದು ನಿಮ್ಗೆ ಬೇರೆ ಸಬ್ಜೆಕ್ಟ್ಸ್ ಅಲ್ವಾ, ನೀವು ಇಂಗ್ಲಿಷ್ ಅಲ್ಲಿ ಓದಿರ್ತಿರೋದು BTech, BA, BCA ಅವೆಲ್ಲ. ಸೊ ಹಂಗಾಗಿ ನೀವು ಕನ್ನಡ ಓದಿರಬೇಕು ಅನ್ನೋದು ಇಂಪಾರ್ಟೆಂಟ್. ಹೆಂಗ್ ಪ್ರೂಫ್ ಇರುತ್ತೆ? ನೀವು SSLC ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಆಗಿ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಂಡು ಓದಿರ್ತೀರಾ, ಪದವಿ ಪೂರ್ವ ಕೋರ್ಸ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಕನ್ನಡವನ್ನು ತಗೊಂಡು ಓದಿರ್ತೀರಾ, ಅದನ್ನ ನೀವು ಕೊಡಬೇಕಾಗುತ್ತೆ. ದೈಹಿಕ ಶಿಕ್ಷಕರು, ದೈಹಿಕ ಶಿಕ್ಷಕರಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಸ್ನಾತಕ ಪದವಿ ಪಡೆದಿರಬೇಕು ಮತ್ತು BPEd, ಓಕೆ, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಏನಿದೆ ಅದನ್ನ ಹೊಂದಿರಬೇಕು. ಫೈನ್ ಸರ್. ಇನ್ನು ನೆಕ್ಸ್ಟ್ ಪದವೀಧರ ಚಿತ್ರಕಲಾ ಶಿಕ್ಷಕರು, ಲಲಿತಕಲೆ BFA, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್. ಓಕೆ, ಅದರಲ್ಲಿ ಡಿಗ್ರಿ ಅಥವಾ ಆರ್ ಅಂತಿದ್ರೆ ಅದು ಅಲ್ಲ ಇದು ಅಂತ, ಮತ್ತು ಅಂತಿದ್ರೆ ಅದು ಬೇಕು ಇದು ಬೇಕು ಅಂತ. ಅದು ಬಿಟ್ರೆ ದೃಶ್ಯಕಲೆಯಲ್ಲಿ BVA, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅದನ್ನ ಮಾಡಿದ್ರು ಓಕೆ. ಓಕೆ, ಪದವೀಧರ ಚಿತ್ರಕಲಾ ಶಿಕ್ಷಕರಿಗೆ. ಫೈನ್ ಸರ್. ಅಥವಾ ಡಿಪ್ಲೊಮಾ ಇನ್ ಚಿತ್ರಕಲೆ ಬರುತ್ತೆ, ವಾಣಿಜ್ಯ ವಿಭಾಗ. ಸೊ ಬೇರೆ ಬೇರೆ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸಲಾಗ್ತಕ್ಕಂಥದ್ದು. ಸೊ ಅಂಥದ್ರಲ್ಲೂ ನೀವು ಪಾಸ್ ಮಾಡಿದ್ರೆ ದಟ್ ಇಸ್ ಫೈನ್. ಮತ್ತು ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರಲ್ಲಿ, ಪದವೀಧರ ಚಿತ್ರಕಲಾ ಶಿಕ್ಷಕರಲ್ಲಿ ಇದು ಯಾವ್ದಾದ್ರು ಒಂದಿದ್ರು ನಡೆಯುತ್ತೆ.
ಓಕೆ, ಅಥವಾ ಅಥವಾ ಅಂತಿದೆ. ಮತ್ತು ಇದ್ರ ಜೊತೆಗೆ ಸ್ನಾತಕೋತ್ತರ ಪದವಿ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಅಲ್ಲಿ ಕನ್ನಡ ಒಂದು ಭಾಷೆನ ಅಭ್ಯಾಸ ಮಾಡಿರ್ಬೇಕು. ಅಗೇನ್ ಯಾಕೆ ಹೇಳಿ, ನಿಮ್ಗೆ ಇದು ಬೇರೆ ಸಬ್ಜೆಕ್ಟ್ ಇರೋದು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ನಿಮ್ಗೆ ಗೊತ್ತಿರಬೇಕು, ಮಾತಾಡಕ್ಕೆ, ಬರೆಯಕ್ಕೆ, ಓದಕ್ಕೆ ಅಂತ ನೀವು ಇದನ್ನ ಕೇಳ್ತಾರೆ ಅಷ್ಟೇ. ಸೊ ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಸ್ನೇಹಿತರೆ. ಇನ್ನು ನೀವು ಅಪ್ಲೈ ಮಾಡಬೇಕು ಅಂದ್ರೆ ಏಜ್ 45 ವರ್ಷ GM ಕ್ಯಾಟಗರಿಗೆ, 2A 2B 3Bಗೆ 48 ವರ್ಷ, SC ST ಕ್ಯಾಟಗರಿಗೆ ಒಂದು 50 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಓಕೆ ಫೈನ್ ಸರ್. ಇನ್ನು ಅದರ್ ದೆನ್ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಇನ್ನೊಂದಷ್ಟು ರಿಸರ್ವೇಷನ್ಸ್ ಗಳಿರ್ತವೆ ವಿಧವೆಯರಿಗೆ, ಅಂಗವಿಕಲರಿಗೆ, ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಅವರಿಗೆ, ಮಾಜಿ ಸೈನಿಕರಿಗೆ. ಸೊ ಆಸ್ ಪರ್ ದ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಇರುತ್ತೆ. ಇನ್ನು ಯಾವಾಗಿಂದ ಅರ್ಜಿ ಸಲ್ಲಿಸಬಹುದು? 15/7ರಿಂದ. ಸೊ ಹಾಗಾಗಿ ಲಿಂಕ್, ಇದು ವಿಡಿಯೋ ಅಪ್ಲೋಡ್ ಆಗೋ ಲಿಂಕ್ ಆಕ್ಟಿವ್ ಇರಲ್ಲ. ಸೊ ಲಿಂಕ್ ಆಕ್ಟಿವ್ ಆದಾಗ ನಮ್ಮ ಟೆಲಿಗ್ರಾಮ್ ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಲಾಸ್ಟ್ ಡೇಟು 13/8. ಓಕೆ, ಆಗಸ್ಟ್ 13 ಲಾಸ್ಟ್ ಡೇಟು. 14/8 ಪೇಮೆಂಟ್ ಮಾಡಕ್ಕೆ, ಅಲ್ಲಿ ತನಕ ಕಾಯಕ್ಕೆ ಹೋಗ್ಬಿಡಿ. 13/8 ನೀವು ಮಾಡ್ಕೊಳ್ಳಿ. 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಒಳ್ಳೆ ಸ್ಯಾಲರಿ ಇದೆ, PF ಕೂಡ ರಾಷ್ಟ್ರೀಯ ಪಿಂಚಣಿ NPS ಸೌಲಭ್ಯ ಕೂಡ ಅನ್ವಯ ಆಗುತ್ತೆ. ಇನ್ನು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ದುಡ್ಡು ನೋಡೋದಾದ್ರೆ ಜನರಲ್ ಮೆರಿಟ್ 750 ರೂಪೀಸ್, SC ST ಕ್ಯಾಟಗರಿ 1 500 ರೂಪೀಸ್. ಜನರಲ್ ಮೆರಿಟ್ ಅಲ್ಲಿ ನಿಮಗೆ 2A 2B 3B ಸೇರ್ಕೊಳ್ಳುತ್ತೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ ಸ್ನೇಹಿತರೆ. ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಪ್ಲಸ್ ಎಕ್ಸ್ಟ್ರಾ 100 ರೂಪಾಯಿಗಳನ್ನ ಅಲ್ಲೇ ನೀವು ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ. ಇನ್ನು ಸಿಲೆಬಸ್ ನೋಡಿ, GK ಆಸ್ ಪರ್ ಗ್ರೂಪ್ C ಸಿಲೆಬಸ್ GK ಇದೆ. ಓಕೆ, ಪೇಪರ್ 2 ನಿಮ್ ನಿರ್ದಿಷ್ಟ ಪತ್ರಿಕೆ, ನೀವು ಯಾವ ಸಬ್ಜೆಕ್ಟ್ ಓದ್ತೀರಾ ಅದ್ರ ಬಗ್ಗೆ ಕೇಳ್ತಾನೆ. ಅದ್ರ ಸಿಲೆಬಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಆಸ್ ಯೂಶುವಲ್ ನೀವು ಓದಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಸಿಲೆಬಸ್ ಅಪ್ಲೋಡ್ ಆದಾಗ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ. ಇನ್ನು GK ನೋಡಿ ಎಲ್ಲ ಇದೆ. ಕರ್ನಾಟಕ ಸಾಮಾಜಿಕ ಸ್ವಾತಂತ್ರ್ಯದ ನಂತರ ಕರ್ನಾಟಕ ಭೂ ಸುಧಾರಣೆ ಕೂಡ ಇದೆ, ಮತ್ತೆ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಕೂಡ ಇದೆ, ಬೌದ್ಧಿಕ ಸಾಮರ್ಥ್ಯ ಕೂಡ ಇದೆ, ಭಾರತೀಯ ಸಮಾಜ ಕೂಡ ಇದೆ, ಕರ್ನಾಟಕ ಇತಿಹಾಸ, ಸಂವಿಧಾನ ಇದೆ, ಸೊ ಭೂಗೋಳಶಾಸ್ತ್ರ ಇದೆ, ಕರೆಂಟ್ ಅಫೇರ್ ಎಲ್ಲ ಕೂಡ ಇದೆ ಇದರಲ್ಲಿ, ವಿಜ್ಞಾನ. ಓಕೆ, ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಋಣಾತ್ಮಕ ಅಂಕ ಫಸ್ಟ್ ತಿಳ್ಕೊಳ್ಳೋಣ. ನೆಗೆಟಿವ್ ಮಾರ್ಕ್ಸ್ ಇದೆ, ಒಂದು ತಪ್ಪಾದ್ರೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಜೊತೆಗೆ ನಿಮ್ಗೆ ಗೊತ್ತಿಲ್ಲದಿರೋ ಕ್ವಶನ್ಸ್ಗೆ ಹಂಗೆ ಖಾಲಿ ಬಿಡಂಗಿಲ್ಲ. 5ನೇ ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿರ್ತಾನೆ OMR ಅಲ್ಲಿ, ಅದನ್ನು ಟಿಕ್ ಮಾಡಬೇಕು. ಆ ಟಿಕ್ ಮಾಡಲಿಲ್ಲ ಅಂದ್ರೆ 0.25 ಕಟ್ ಆಗುತ್ತೆ. ಇದು KA ಪ್ಯಾಟರ್ನ್. ಅಂಡ್ ನಿಮ್ಗೆ ಇದಕ್ಕೇನು ಓದಬೇಕು ಸರ್? ಪೇಪರ್ 1 ಬಗ್ಗೆ ನಾನು ಮಾತಾಡ್ತೀನಿ. ಪೇಪರ್ 2 ಸಿಲೆಬಸ್ ಬರಲಿ, ನೀವು ಓದಿರ್ತೀರಾ, ಅದ್ರ ಬಗ್ಗೆ ನೀವು ನೋಡ್ಕೋತೀರಾ. ಪೇಪರ್ 1 ನಿಮ್ಗೆ GK KA ಪ್ಯಾಟರ್ನ್ ಕಂಪ್ಲೀಟ್ ಏನ್ ಸಿಲೆಬಸ್ ಇದೆ, ಗ್ರೂಪ್ C VAO, ಸೊ ಎಲ್ಲ ಕೂಡ ಪ್ಯಾಟರ್ನ್ ಅಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಈಗ ರೀಸೆಂಟ್ 1 ಇಯರ್ ವಿತ್ ಕರೆಂಟ್ ಅಫೇರ್ ಅಪ್ಡೇಟು ವಿತ್ GK ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ಮಾರ್ಟ್ ಸ್ಟಡಿ ಮಾಡೋಕ್ಕೆ. ಓಕೆ, ಇದರಲ್ಲೇ ನಿಮ್ಗೆ ಮೆಂಟಲ್ ಎಬಿಲಿಟಿ ಕೂಡ ಸಿಗುತ್ತೆ. ಈ ಒಂದು ಪ್ಲೇ ಲಿಸ್ಟ್ ನೀವು ತಗೋಬಹುದು. ಓಕೆ ಸರ್. ಹಾಗೆ ಪರಿಸರ ಅಧ್ಯಯನ ಕೂಡ ಇದೆ. ನಿಮ್ಗೆ ಬಜೆಟ್ ಬಗ್ಗೆ ಕೇಳ್ತಾನೆ, ಕೇಂದ್ರ ರಾಜ್ಯ ಬಜೆಟ್, ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮತ್ತೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಹೇಳಿದೆ ನಮಗೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅಂತ, ಅದನ್ನ ಬೇಕಾದ್ರೂ ನೀವು ಓದ್ಬೇಕಾಗತ್ತೆ. ಓಕೆ, ಇದ್ರ PDF ಕೂಡ ಇದೆ, 200 ರೂಪೀಸ್ ಆಗುತ್ತೆ, ಬೇಕಾದ್ರೆ ತಗೊಳ್ಳಿ. ದಿಸ್ ವೆರಿ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಭೂ ಸುಧಾರಣೆ ಕೂಡ ಮಾಡಿದೀವಿ, ಇದು ಕೂಡ 99+ ಟ್ಯಾಕ್ಸ್ ಆಗುತ್ತೆ. ಸೊ ಇದು ಬೇಕು ಅಂತಂದ್ರೆ ನಾವು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಹೋಗಿ ಪೇಮೆಂಟ್ ಮಾಡಿ. ಪೇಮೆಂಟ್ ಇಶ್ಯೂಸ್ ಆದ್ರೆ ನಮ್ಮ ಇಮೇಲ್ ID ಇರುತ್ತೆ ಅಥವಾ ಫೋನ್ ನಂಬರ್ ಇರುತ್ತೆ, ಅಲ್ಲಿಗೆ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ. ಅಲ್ಲಿ ನಿಮ್ಗೆ ಬೇರೆ ಲಿಂಕ್ ಕೊಡ್ತೀವಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಕರೆಂಟ್ ಅಫೇರ್ ಅಂತ ನಾನು ಹೇಳಿದೆ ಆಗ್ಲೇ, ಈ ವರ್ಷದ ಕರೆಂಟ್ ಅಫೇರ್ 5 ತಿಂಗಳ ಮ್ಯಾರಥಾನ್ ಇದೆ. ಮಂತ್ಲಿ ಕರೆಂಟ್ ಅಫೇರ್ ನಿಮಗೆ ಪ್ಲೇ ಲಿಸ್ಟ್ ಕೂಡ ಇದೆ. ಸೊ ಲಾಸ್ಟ್ ಇಯರ್ ಕರೆಂಟ್ ಅಫೇರ್ ಕೂಡ ಮ್ಯಾರಥಾನ್ ವಿಡಿಯೋಗಳಿದೆ. ಇವೆಲ್ಲ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಈಗ ಏನೇನು ಹೇಳಿದೆ ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, PDF ನಿಮಗೆ 1-2-3 ನಾನು ಹೇಳಿದೆ ಡೌನ್ಲೋಡ್ ಲಿಂಕ್ ಇರುತ್ತೆ. ಅದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇರುತ್ತೆ, ಅಲ್ಲಿ ಅಥವಾ ಇಮೇಲ್ ಇರುತ್ತೆ, ಅಲ್ಲಿಗೆ ನೀವು ಮೇಲ್ ಮಾಡಿ ನಾವು ಬೇರೆ ಆಲ್ಟರ್ನೇಟಿವ್ ಲಿಂಕ್ ಕೊಡ್ತೀವಿ. ಅದನ್ನ ಪೇ ಮಾಡಿದ ತಕ್ಷಣ ನಿಮಗೆ PDF ಕಳಿಸ್ಕೊಡ್ತೀವಿ. ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಂಡ್ ಡೀಟೇಲ್ಡ್ ನಿಮಗೆ ಹುದ್ದೆವಾರ ವರ್ಗೀಕರಣ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ, ಅಲ್ಲಿ ನೀವು ತಗೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.